ದುಃಖಿರಾಮ್ ಒಬ್ಬ ಶ್ರಮಜೀವಿ ರೈತನಾಗಿದ್ದ, ಆದ್ರೆ ಬಹಳ ಬಡವನಾಗಿದ್ದ. ಒಂದು ದಿನ ಅವನು ತನ್ನ ಹೊಲದಲ್ಲಿ ನೇಗಿಲು ಹೂಳುತ್ತಿದ್ದ. ಸುಕ್ಮಣಿ, ನೋಡಿದ್ಯಾ ಸುಡೋ ಬಿಸಿಲಲ್ಲಿ ಕೆಲಸ ಮಾಡೋದು ಎಷ್ಟು ಕಷ್ಟ ಅಂತ? ನಾನ್ ನಿಮಗೆ ಎಷ್ಟು ಸಲ ಹೇಳಿದ್ದೀನಿ ನನಗೂ ಹೊಲದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ, ಆದ್ರೆ ನೀವ್ ನೋಡಿದ್ರೆ ಒಪ್ಕೊಳ್ತಾನೆ ಇಲ್ಲ. ಸುಕ್ಮಣಿ, ನಾನೇ ಕೆಲಸ ಮಾಡ್ತೀನಿ, ಆದ್ರೆ ನೀನ್ ಚಿಂತೆ ಮಾಡ್ಬೇಡ, ನಮ್ ದಿನಗಳು ಖಂಡಿತ ಬದಲಾಗತ್ತೆ. ನಾನಂತೂ ಹಗಲು ರಾತ್ರಿ ಇದೇ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸರಿ, ಊಟಕ್ಕೆ ಏನ್ ತಂದಿದ್ಯಾ ಅಂತ ಹೇಳ್ತೀಯಾ? ನನಗಂತೂ ತುಂಬಾ ಹೊಟ್ಟೆ ಹಸಿತಾ ಇದೆ. ಕ್ಷಮಿಸ್ಬಿಡಿ ಸ್ವಾಮಿ, ಮನೇಲಿ ಬರೀ ಗೋಧಿ ಹಿಟ್ಟಷ್ಟೇ ಇತ್ತು, ಅದಕ್ಕೆ ಚಪಾತಿ ಮಾತ್ರ ಮಾಡ್ಕೊಂಬಂದಿದ್ದೀನಿ. ಇದನ್ನ ನೀವು ಈರುಳ್ಳಿ ಜೊತೆ ತಿನ್ಬಿಡಿ. ಏನು ತೊಂದರೆ ಇಲ್ಲ, ನಾನು ಇದನ್ನೇ ತಿಂದು ಹೊಟ್ಟೆ ತುಂಬಿಸ್ಕೊಳ್ತೀನಿ. ಗೊತ್ತಿಲ್ಲ ನಮ್ಗೆ ಒಳ್ಳೆ ದಿನಗಳು ಯಾವತ್ ಬರುತ್ತೋ ಏನೋ. ಸುಖಮಣಿ ತನ್ನ ಪತಿಗೆ ಊಟ ಮಾಡಿಸಿ ಮನೆಯ ಕಡೆ ಹೊರಡ್ತಾಳೆ. ದಾರಿಯಲ್ಲಿ ಅವಳು ನೋಡ್ತಾಳೆ, ಒಬ್ಬ ವೃದ್ಧ ಮಹಿಳೆ ರಸ್ತೆ ತುದಿಯಲ್ಲಿ ಬಿದ್ದಿರ್ತಾಳೆ. ಅಯ್ಯೋ ದೇವ್ರೆ, ಈ ವಯಸ್ಸಾದವ್ರಿಗೆ ಏನಾಯ್ತು? ನೋಡಿದ್ರೆ ಇವರು ಬಿಸ್ಲಿಗೆ ತಲೆ ಸುತ್ತು ಬಿದ್ದ ಹಾಗಿದೆ. ಅಮ್ಮವ್ರೇ, ಓ ಅಮ್ಮವ್ರೇ, ಕಣ್ ತೆಗೀರಿ, ನೀವ್ ಹುಷಾರಾಗಿದ್ದೀರಾ? ಮಗಳೇ, ನೀವು ಹುಷಾರಾಗಿದ್ದೀರಾ? ಏನಾಯ್ತು ನಿಮ್ಗೆ? ಮಗಳೇ, ನಾನು 2 ದಿವಸದಿಂದ ಏನೂ ತಿಂದಿಲ್ಲ, ಹಸಿವಿನಿಂದ ತಲೆ ಸುತ್ತಿ ಬಿದ್ದು ಬಿಟ್ಟೆ. ಅಮ್ಮ, ನೀವ್ ಯೋಚನೆ ಮಾಡ್ಬಿಡಿ, ಬನ್ನಿ ನನ್ ಜೊತೆ, ನಾನ್ ನಿಮ್ಗೆ ಊಟ ಕೊಡ್ತೀನಿ. ಸರಿ ಆಯ್ತು ಮಗಳೇ. ನಂತರ ಸುಖಮಣಿ ಆ ವೃದ್ಧ ಮಹಿಳೆಯನ್ನ ಕರೆದುಕೊಂಡು ತನ್ನ ಮನೆಗೆ ಹೋಗ್ತಾಳೆ. ಮನೆ ತಲುಪಿ ಸುಖಮಣಿ ಯೋಚಿಸ್ತಾಳೆ, ನಾನ್ ಆ ವೃದ್ಧರಿಗೆ ಊಟ ಕೊಡ್ತೀನಿ ಅಂತೇನೋ ಹೇಳ್ಬಿಟ್ಟೆ, ಆದ್ರೆ ಮನೇಲಿ ಕೊಡೋದಕ್ಕೆ ಅಂತ ಏನೂ ಇಲ್ವಲ್ಲ. ಅಯ್ಯೋ ದೇವ್ರಿ, ಏನ್ ಮಾಡ್ಲಿ? ನಂತರ ಅವಳಿಗೆ ತನ್ನ ಸ್ನೇಹಿತೆ ರುಕ್ಮಿಣಿಯ ನೆನಪಾಗುತ್ತೆ. ಸುಖಮಣಿ ರುಕ್ಮಿಣಿಯ ಮನೆಗೆ ಹೋಗಿ ಹೇಳ್ತಾಳೆ, ರುಕ್ಮಿಣಿ, ನಮ್ಮನೆಗೆ ಅತಿಥಿ ಒಬ್ರು ಬಂದಿದ್ದಾರೆ, ಆದ್ರೆ ತಿನ್ನೋದಕ್ಕೇನೂ ಇಲ್ಲ. ನೀನ್ ನನಗೆ ಅಕ್ಕಿ ಬೇಳೆ ಏನಾದ್ರೂ ಕೊಡಕ್ಕಾಗತ್ತಾ? ಓ, ಖಂಡಿತವಾಗ್ಲೂ. ಆಗ ರುಕ್ಮಿಣಿ ಸುಖಮಣಿಗೆ ಅನ್ನ ಹಾಗೂ ಬೇಳೆಯನ್ನ ಕೊಡ್ತಾಳೆ. ಸುಖಮಣಿ ಅಡುಗೆ ಮಾಡಿ ಆ ವೃದ್ಧೆಗೆ ಬಿಸಿ ಬಿಸಿ ಊಟ ಬಡಿಸ್ತಾಳೆ. ಧನ್ಯವಾದ ಮಗಳೇ. ಇದ್ರಲ್ಲಿ ಧನ್ಯವಾದ ಹೇಳೋದು ಏನಿದೆ ಅಜ್ಜಿ? ಇದು ನನ್ ಕರ್ತವ್ಯ. ಮಗಳೇ, ನೀನು ನಿನ್ನ ಕರ್ತವ್ಯ ನಿಭಾಯಿಸ್ದೆ, ಈಗ ನಾನು ನನ್ನ ಕರ್ತವ್ಯ ನಿಭಾಯಿಸ್ತೀನಿ. ಕೆಲವೇ ಕ್ಷಣಗಳಲ್ಲಿ ಆ ವೃದ್ಧೆ ಒಬ್ಬ ದೇವಿಯಾಗಿ ಬದಲಾಗ್ತಾಳೆ. ಅಮ್ಮ, ನೀವಾ? ಹೌದು ಮಗಳೇ, ನಾನು ನಿನ್ನ ಪರೀಕ್ಷೆ ಮಾಡ್ತಾ ಇದ್ದೀನಿ. ನೀನು ಪರೀಕ್ಷೆಯಲ್ಲಿ ಸಫಲರಾಗಿದ್ಯಾ, ನಾನು ನಿನ್ನಿಂದ ಪ್ರಸನ್ನಳಾಗಿದ್ದೀನಿ. ಹೀಗಾಗಿ ನಾನು ನಿನಗೊಂದು ಉಡುಗೊರೆ ಕೊಡ್ತೀನಿ, ತಗೋ ಮಗಳೇ. ಇದೊಂದು ಮಾಯಾ ಕಲ್ಲು. ಈ ಕಲ್ಲು ಯಾವ ವಸ್ತುವನ್ನು ಮುಟ್ಟಿದ್ರೂ ಅದು ಚಿನ್ನವಾಗುತ್ತೆ. ನಿಜವಾಗ್ಲೂನಾ ದೇವಿ? ಹೌದು ಮಗಳೇ, ಈಗ ನಿನ್ನ ಒಳ್ಳೆ ದಿನಗಳು ಆರಂಭವಾಗ್ತವೆ. ಹೀಗೆ ಹೇಳಿದ ದೇವಿ ಅಲ್ಲಿಂದ ಮಾಯವಾಗ್ತಾಳೆ. ಸ್ವಲ್ಪ ಹೊತ್ತಿನ ಬಳಿಕ ದುಃಖಿರಾಮ್ ಮನೆಗೆ ಬರ್ತಾನೆ. ಸುಕ್ಮಣಿ, ನೋಡು, ನಿನಗೋಸ್ಕರ ನಾನೇನ್ ತಂದಿದ್ದೀನಿ. ಓ, ಮಲ್ಲಿಗೆ. ಮಲ್ಲಿಗೆ ಅಂತೂ ನನಗ್ ತುಂಬಾ ಇಷ್ಟ. ಆಗ ದುಃಖಿರಾಮ್ ಸುಕ್ಮಣಿಗೆ ಮಲ್ಲಿಗೆ ಕೊಡ್ತಾನೆ. ರೀಲ್ ಸ್ವಲ್ಪ ಕೇಳಿ, ನಾನು ನಿಮ್ಗೇನೋ ಕೊಡ್ಬೇಕಂತಿದ್ದೀನಿ. ಹೌದಾ? ಏನ್ ಕೊಡ್ಬೇಕು ಅನ್ಕೊಂಡಿದ್ಯಾ? ಇದನ್ ತಗೊಳ್ಳಿ. ಕಲ್ಲ? ಇದು ಮಾಯಾ ಕಲ್ಲು. ಇದು ನನಗೆ ದೇವಿ ಕೊಟ್ಟಿದ್ದಾಳೆ. ಈ ಕಲ್ಲು ಯಾವ್ದನ್ನ ಮುಟ್ಟತ್ತೋ ಅದು ಚಿನ್ನ ಆಗ್ಬಿಡತ್ತೆ. ನೀನ್ ಸತ್ಯ ಹೇಳ್ತಾ ಇದೀಯಾ? ಹಾ. ಹಾಗಿದ್ರೆ ನಾವೀ ಹೂವನ್ನ ಚಿನ್ನವಾಗಿ ಬದಲಾಯಿಸೋಣ. ಆಗ ದುಃಖಿರಾಮ್ ಮಾಯಾ ಕಲ್ಲಿನಿಂದ ಆ ಹೂವನ್ನ ಮುಟ್ಟುತ್ತಾನೆ. ನಿಜವಾಗ್ಲೂ ಆ ಹೂವು ಚಿನ್ನವಾಗತ್ತೆ. ಇದನ್ನ ನೋಡಿದ ಇಬ್ಬರಿಗೂ ಸಂತೋಷವಾಗತ್ತೆ. ಅರೆ ವಾ, ಇದು ಮುಟ್ಟಿದ ಹಾಗೆ ಚಿನ್ನ ಆಗೋಯ್ತು. ಇಲ್ ನೋಡ್ರಿ, ಮನೇಲಿ ತಿನ್ನೋದಕ್ಕೆ ಏನೂ ಇಲ್ಲ. ನೀವೀ ಮಲ್ಲಿಗೆನ ಅಕ್ಕಸಾಲ್ರಿಗೆ ಮಾರ್ಬಿಟ್ಟು ತಿನ್ನೋದಕ್ಕೆ ಏನಾದ್ರೂ ಸಾಮಗ್ರಿಗಳನ್ನ ತಗೊಂಬನ್ನಿ. ಸರಿ. ನಂತರ ಸುಖಿರಾಮ ಚಿನ್ನವನ್ನ ಮಾರೋದಕ್ಕೆ ಮಾರುಕಟ್ಟೆಯ ಕಡೆ ಹೊರಡ್ತಾನೆ. ಮಾರುಕಟ್ಟೆಯಲ್ಲಿ ಅಕ್ಕಸಾಲಿಗರದು 2 ಅಂಗಡಿಗಳಿರ್ತವೆ. ಒಂದು ಹೀರಾಲಾಲ್ದು, ಇನ್ನೊಂದು ಪನ್ನಾಲಾಲ್ದು. ದುಃಖಿರಾಮ ಹೀರಾಲಾಲ್ನ ಅಂಗಡಿಗೆ ಹೋಗ್ತಾನೆ. ನಮಸ್ಕಾರ ಹೀರಾಲಾಲ್ ಅವ್ರಿಗೆ. ರಾಮ್ ದುಃಖಿ, ಏನ್ ವಿಷಯ? ಇವತ್ತು ನಮ್ಮ ಅಂಗಡಿ ಕಡೆ ಬಂದಿದ್ ಏನ್ ವಿಷಯ? ನಾನಿಲ್ಲಿಗೆ ಈ ಚಿನ್ನ ಮಾರಕ್ ಬಂದಿದ್ದೇನೆ. ನಿನ್ಗೆ ಗೊತ್ತು ತಾನೆ ದುಃಖಿ, ನಾನು ಚಿನ್ನದ ವ್ಯಾಪಾರಿ. ಇಲ್ಲ, ಇದು ಚಿನ್ನದ ಮಲ್ಲಿಗೆನೆ. ಚಿನ್ನದ ಮಲ್ಲಿಗೆನಾ? ಹೌದು, ಚಿನ್ನದ ಮಲ್ಲಿಗೆ. ನಂತರ ಹೀರೇಲಾಲ್ ಚಿನ್ನದ ಹೂವನ್ನ ಪರಿಶೀಲಿಸ್ತಾನೆ. ನೋಡಿದ್ರೆ ಆ ಹೂವು ನಿಜವಾಗಿಯೂ ಚಿನ್ನದಾಗಿರುತ್ತೆ. ಅದನ್ನ ನೋಡಿದ ಹೀರಾಲಾಲನ ಮನಸ್ಸಿನಲ್ಲಿ ದುರಾಸೆ ಹುಟ್ಟುತ್ತೆ. ದುಃಖಿರಾಮ್, ನೀನೇ ನನ್ನ ದಡ್ಡ ಅನ್ಕೊಂಡಿದ್ಯಾ? ಏನಾಯ್ತು ಹೀರಾಲಾಲ್ ಅವ್ರೆ? ಈ ಮಲ್ಗೆ ಚಿನ್ನದಲ್ಲ, ಹಿತ್ತಾಳೆದು. ಹಿತ್ತಾಳೆದ? ಹಾ, ಹಿತ್ತಾಳೆದು. ಈ ಹಿತ್ತಾಳೆ ಮಲ್ಲಿಗೆಗೆ ನಾನ್ ಬರೀ 100 ರೂಪಾಯಿ ಅಷ್ಟೇ ಕೊಡೋದು.
ಬೇಕಿದ್ರೆ ತಗೋ, ಇಲ್ಲಂದ್ರೆ ಹೋಗ್ತಿರು. ಮನೆಯಲ್ಲಿ ಅಡುಗೆಗೆ ಯಾವುದೇ ಸಾಮಾನು ಇಲ್ಲದ ಕಾರಣ ದುಃಖಿರಾಮ ಹೀರಾಲಾಲ್ನಿಂದ 100 ರೂಪಾಯಿ ಇಸ್ಕೊಳ್ತಾನೆ. ನಂತರ ಮನೆಗೆ ಬರ್ತಾನೆ. ನೀವ್ ಮಲ್ಗೆ ಮಾರಿದ್ರಾ? ಹಾ ತಗೋ 100 ರೂಪಾಯಿ. ಚಿನ್ನದ ಮಲ್ಲಿಗೆಗೆ ಬರೀ 100 ರೂಪಾಯಿ ಅಷ್ಟೇನಾ? ಆ ಹೂವ ಚಿನ್ನದಲ್ವಂತೆ, ಹಿತ್ತಾಳೆದಂತೆ. ಹಿತ್ತಾಳೆದ? ಹಾಗಾಗೋದಕ್ ಸಾಧ್ಯ ಇಲ್ಲ. ದೇವ್ರು ಯಾವತ್ತೂ ಸುಳ್ಳು ಹೇಳೋದಿಲ್ಲ. ನೋಡಿದ್ರೆ ಅಕ್ಕಸಾಲಿಗರು ನಿಮ್ಗೆ ಮೋಸ ಮಾಡಿದ್ದಾರೆ ಅನ್ಸತ್ತೆ. ಆದ್ರೆ ನೀವು ಬೇಜಾರ್ ಮಾಡ್ಕೋಬೇಡಿ, ನಾವು ಇನ್ನೊಂದ್ ವಸ್ತುನ ಚಿನ್ನ ಮಾಡೋಣ. ನಂತರ ಸುಖಮಣಿ ಮಾಯಾಕಲ್ಲಿನಿಂದ ಮಡಕೆಯನ್ನು ಮುಟ್ಟಿದಾಗ ಅದು ಚಿನ್ನದ್ದಾಗುತ್ತೆ. ನಂತರ ಚಿನ್ನದ ಮಡಕೆಯನ್ನ ಮಾರೋದಕ್ಕೆ ದುಃಖಿರಾಮ ಮಾರುಕಟ್ಟೆಗೆ ಹೋಗ್ತಾನೆ. ದಾರಿಯಲ್ಲಿ ದುಃಖಿರಾಮ ಯೋಚಿಸ್ತಾನೆ, ಈ ಸರಿ ನಾನೀ ಚಿನ್ನನ ಹೀರಾಲಾಲ್ಗೆ ಮಾರೋದಿಲ್ಲ, ಪನ್ನಾಲಾಲ್ಗೆ ಮಾರ್ತೀನಿ. ಹೀಗೆ ಯೋಚಿಸಿದ ದುಃಖಿರಾಮ ಚಿನ್ನದ ಮಡಕೆಯನ್ನ ಮಾರೋದಕ್ಕೆ ಪನ್ನಾಲಾಲನ ಅಂಗಡಿಗೆ ಹೋಗ್ತಾನೆ. ಆದ್ರೆ ಅವನು ಪನ್ನಾಲಾಲನ ಅಂಗಡಿಗೆ ಹೋಗೋದನ್ನ ಹೀರಾಲಾಲ ನೋಡ್ತಾನೆ. ನನ್ಗನ್ಸುತ್ತೆ ಮತ್ತೆ ಏನೋ ಮಾರೋದಕ್ ಬಂದಿದ್ದಾನೆ ಅಂತ. ಈಗ್ಲೇ ನಿನ್ನ ವಿಚಾರಿಸ್ಕೊಂತೀನಿ ಮರಿ. ನಮಸ್ಕಾರ ಪನ್ನಾಲಾಲ್ ಅವ್ರೆ. ರಾಮ್ ರಾಮ್ ದುಃಖಿಲಾಲ್, ಏನಪ್ಪ ಬಂದಿದ್ ವಿಷಯ? ನಾನೀ ಚಿನ್ನದ ಮಡಕೆನ ಮಾರಕ್ ಬಂದಿದ್ದೀನಿ. ಏನಿದು ನಿಜವಾಗ್ಲೂ ಚಿನ್ನದ್ದೇನಾ? ಅದೇ ಸಮಯಕ್ಕೆ ಅಲ್ಲಿಗೆ ಹೀರಾಲಾಲ ಬರ್ತಾನೆ. ಕಣ್ಣು ಹೊಡೆಯುತ್ತಾ ಪನ್ನಾಲಾಲನ್ಗೆ ಹೇಳ್ತಾನೆ, ಅಣ್ಣ, ಇವನು ನನ್ನ ಅಂಗಡಿ ಕೂಡ ಚಿನ್ನದ ಬಿಂದಿಗೆ ಮಾರೋದಕ್ ಬಂದಿದ್ದ. ಆದ್ರೆ ಅದು ಚಿನ್ನದಲ್ಲ, ಹಿತ್ತಾಳೆದು. ಪನ್ನಾಲಾಲನಿಗೆ ಅರ್ಥವಾಗುತ್ತೆ ದುಃಖಿರಾಮನನ್ನ ಲೂಟಿ ಮಾಡ್ಬೇಕು ಅಂತ. ಹೀಗಾಗಿ ಆ ಮಡಕೆಯನ್ನ ಪರಿಶೀಲಿಸುವಂತೆ ನಾಟಕ ಮಾಡುತ್ತಾ ಹೇಳ್ತಾನೆ, ಅಯ್ಯಯ್ಯೋ ದೇವ್ರೇ, ಇಷ್ಟು ದೊಡ್ಡ ಮೋಸನಾ? ಏನೋ ದುಃಖಿಲಾಲ್, ನಮ್ಗೆ ಮೋಸ ಮಾಡೋದಕ್ ಬಂದಿದ್ಯಾ? ಪೊಲೀಸ್ ಅವ್ರನ್ನ ಕರೆಸ್ಲಾ? ಬೇಡ ಬೇಡ. ಯಾಕೆ, ಏನಾಯ್ತು ಪನ್ನಾಲಾಲ್ ಅವ್ರೆ? ಈ ಮಡಿಕೆ ಚಿನ್ನದ್ದಲ್ಲ, ಹಿತ್ತಾಳೆದು. ಹಿತ್ತಾಳೆದ? ಹೌದು, ಹಿತ್ತಾಳೆದು. ನಾನ್ ಈ ಮಡಿಕೆಗೆ ಬರೀ 200 ರೂಪಾಯಿ ಅಷ್ಟೇ ಕೊಡೋದಕ್ಕಾಗೋದು. ಹೇಳು, ಏನ್ ಮಾಡೋದು? ಈ ಬಾರಿ ಪನ್ನಾಲಾಲನು ದುಃಖಿರಾಮನಿಗೆ ಮೋಸ ಮಾಡೋದ್ರಲ್ಲಿ ಸಫಲನಾಗ್ತಾನೆ. ದುಃಖಿರಾಮ 200 ರೂಪಾಯಿ ತೆಗೆದುಕೊಂಡು ಮನೆಗೆ ಹೋಗ್ತಾನೆ. ಹೀರಾಲಾಲ್, ನಾವ್ ಇವನ್ನ ಹಿಂಬಾಲಿಸಿ ನೋಡ್ಲೇಬೇಕು, ಇಷ್ಟೊಂದ್ ಚಿನ್ನನ ಎಲ್ಲಿಂದ ತರ್ತಿದ್ದಾನೆ ಅಂತ. ಹೀರಾಲಾಲ ಹಾಗೂ ಪನ್ನಾಲಾಲ ದುಃಖಿರಾಮನ ಹಿಂಬಾಲಿಸುತ್ತಾ ಅವನ ಮನೆಯ ಕಡೆಗೆ ಬರ್ತಾರೆ. ಸುಕ್ಮಣಿ, ತಗೋ 200 ರೂಪಾಯಿಗಳು. ಬರೀ 200 ರೂಪಾಯಿ ಅಷ್ಟೇನಾ? ಹೌದು, ಈ ಮಡಕೆನೂ ಹಿತ್ತಾಳೆದೆ ಅಂತೆ. ಇಲ್ಲ, ಹಾಗಾಗೋದಕ್ ಸಾಧ್ಯ ಇಲ್ಲ. ಈ ಸಲನೂ ಅವ್ರು ನಮಗ್ ಮೋಸ ಮಾಡಿದ್ದಾರೆ ಅನ್ಸತ್ತೆ. ಆದ್ರೆ ಹೀಗೂ ಆಗಿರ್ಬೋದಲ್ಲ, ಆ ಮಾಯಾಕಲ್ಲು ಚಿನ್ನನೆಲ್ಲ ಹಿತ್ತಾಳೆನೇ ಮಾಡ್ತಿರ್ಬಹುದು. ಇಲ್ಲ, ದೇವ್ರು ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಈ ಮಾಯಾಕಲ್ಲು ಚಿನ್ನವನ್ನೇ ಮಾಡತ್ತೆ. ನೋಡ್ತಾ ಇರಿ, ನಾನ್ ಈ ಕಡ್ಡಿನ ಚಿನ್ನ ಮಾಡ್ತೀನಿ, ಮತ್ತಿದನ್ ಮಾರೋದಕ್ಕೆ ನಾನೇ ಹೋಗ್ತೀನಿ. ಆಗ ನಿಜ ಏನು ಅಂತ ನಾವ್ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೋದು. ಆಗ ಸುಖಮಣಿ ಮಾಯಾಕಲ್ಲಿನಿಂದ ಆ ಕೋಲನ್ನ ಮುಟ್ಟಿಸುತ್ತಾಳೆ. ಅದು ಚಿನ್ನವಾಗುತ್ತೆ. ಇದನ್ನ ನೋಡಿದ ಹೀರಾಲಾಲ ಹಾಗೂ ಪನ್ನಾಲಾಲ ಇಬ್ಬರು ಬೆರಗಾಗುತ್ತಾರೆ. ರಾತ್ರಿಯ ವೇಳೆ ಹೀರಾಲಾಲ ಹಾಗೂ ಪನ್ನಾಲಾಲ ದುಃಖಿರಾಮನ ಮನೆಗೆ ಬಂದು ಮಾಯಾಕಲ್ಲು ಹಾಗೂ ಚಿನ್ನದ ಕೋಲನ್ನ ಕಳ್ಳತನ ಮಾಡ್ತಾರೆ. ವರೆವಾ ಅಣ್ಣ, ನಾವು ದುಃಖಿಲಾಲ್ನ ಹಿಂಬಾಲಿಸಿದ್ವಿ, ಜೊತೆಯಲ್ಲಿ ಚಿನ್ನವಾಗಿ ಬದಲಾಯಿಸೋ ಕಲ್ಲನ್ನು ಕೂಡ ವಶ ಮಾಡ್ಕೊಂಡ್ವಿ. ನಂತರ ಇಬ್ಬರು ದುರಾಸೆಯುಳ್ಳ ಸಹೋದರರು ಮಾಯಾ ಕಲ್ಲನ್ನ ಪನ್ನಾಲಾಲನ ಚಿನ್ನ ತುಂಬಿದ ಕಪಾಟಿನಲ್ಲಿ ಇಡ್ತಾರೆ. ನಂತರ ಅಂಗಡಿ ಬಾಗಿಲು ಮುಚ್ಚಿ ತಮ್ಮ ತಮ್ಮ ಮನೆಗೆ ಹೋಗ್ತಾರೆ. ಮರುದಿನ ಕಪಾಟಿನಲ್ಲಿ ಮಾಯಾ ಕಲ್ಲು ಹಾಗೂ ಚಿನ್ನದ ಕೋಲು ಇಲ್ಲದಿದ್ದನ್ನ ನೋಡಿ ಸುಖಮಣಿ ಹಾಗೂ ದುಃಖಿರಾಮ ಬೇಸರಗೊಳ್ತಾರೆ. ಅಯ್ಯೋ ದೇವ್ರೆ, ನಮ್ಮ ಮಾಯಾ ಕಲ್ಲು ಮತ್ತೆ ಚಿನ್ನದ ಕಡ್ಡಿನ ಯಾರೋ ಕಳ್ತನ ಮಾಡಿದ್ದಾರೆ. ಈಗೇನ್ ಮಾಡೋಣ ಸುಖಮಣಿ? ನಮ್ ಮಾಯದ ಕಲ್ನ ಯಾರೇ ಕಳ್ತನ ಮಾಡಿದ್ರೂ ಕೂಡ ಆ ದೇವಿ ಮಾತೆ ಅವರನ್ನ ಸುಮ್ನೆ ಬಿಡೋದಿಲ್ಲ. ಅಲ್ಲಿ ಹೀರಾಲಾಲ ಹಾಗೂ ಪನ್ನಾಲಾಲ ಕಪಾಟನ್ನು ತೆಗೆದ ತಕ್ಷಣ ಅವರು ನಿಂತಿರೋ ನೆಲ ಕುಸಿದ ಹಾಗಾಗತ್ತೆ. ಯಾಕೆಂದ್ರೆ ಅವರ ಕಪಾಟಿನಲ್ಲಿದ್ದ ಎಲ್ಲಾ ಚಿನ್ನವು ಈಗ ಕಲ್ಲಾಗಿರುತ್ತೆ. ಅಯ್ಯೋ, ನಾವು ಲೂಟಿ ಹೋಗ್ಬಿಟ್ವಿ, ಮೋಸ ಆಗ್ಬಿಟ್ವಿ. ಈ ಜಾದು ಕಲ್ನ ನಮ್ಮ ತಿಜೋರಿಯಲ್ಲಿಟ್ಟು ನಮ್ಮ ಹತ್ರ ಇದ್ದ ಚಿನ್ನ ಎಲ್ಲ ಕಲ್ಲಾಗೋಯ್ತು. ಏನ್ ಮಾಡೋದೀಗ? ಈಗ ಏನ್ ಮಾಡೋದು ಹೀರಾಲಾಲ್, ನೀನೇ ಏನಾದ್ರೂ ಹೇಳು. ಅಣ್ಣ, ಇದೆಲ್ಲ ನಮ್ಮ ಅತಿ ಆಸೆಯಿಂದ ಆಗಿರೋದು. ನಾವ್ ಈಗ್ಲೇ ಹೋಗಿ ದುಃಖಿಲಾಲ್ ಮತ್ತೆ ಸುಕ್ಮಣಿ ಹತ್ರ ಕ್ಷಮೆ ಕೇಳ್ಬೇಕು. ನಂತರ ಹೀರಾಲಾಲ ಹಾಗೂ ಪನ್ನಾಲಾಲ ದುಃಖಿರಾಮನ ಮನೆಗೆ ಬರ್ತಾರೆ. ದುಃಖಿಲಾಲ್, ನಮ್ನ ಕ್ಷಮಿಸ್ಬಿಡು, ನಾವೇ ನಿನ್ನ ಮಾಯೆಯ ಕಲ್ಲನ್ನ ಕದ್ದಿದ್ದು. ನಂತರ ಹೀರಾಲಾಲ ಹಾಗೂ ಪನ್ನಾಲಾಲರು ಮಾಯಾ ಕಲ್ಲಿನ ಕಾರಣದಿಂದ ಕಪಾಟಿನಲ್ಲಿದ್ದ ಚಿನ್ನವೆಲ್ಲವೂ ಕಲ್ಲಾದ ವಿಷಯವನ್ನ ತಿಳಿಸ್ತಾರೆ. ನಾವ್ ನಿನ್ಗೆ ಮೋಸ ಮಾಡಿದ್ವಿ ದುಃಖಿಲಾಲ್, ನಮ್ಮನ್ನ ಕ್ಷಮಿಸು. ಆ ಮಲ್ಲಿಗೆ ಮತ್ತೆ ಮಡಿಕೆ 2 ಚಿನ್ನದೇ ಆಗಿತ್ತು, ನಮ್ಮನ್ನ ಕ್ಷಮಿಸು. ನೋಡಿ, ನಾನ್ ಹೇಳಿದ್ದೆ ಅಲ್ವಾ, ದೇವಿ ಯಾವತ್ತೂ ಸುಳ್ಳು ಹೇಳೋದಿಲ್ಲ ಅಂತ. ಆ ಮಾಯೆ ಕಲ್ಲು ಚಿನ್ನವನ್ನೇ ಮಾಡುತ್ತೆ. ನಂತರ ದುಃಖಿರಾಮ ಅವರನ್ನ ಕ್ಷಮಿಸಿ ಮಾಯಾ ಕಲ್ಲಿನ ಸಹಾಯದಿಂದ ಪನ್ನಾಲಾಲನ ಕಲ್ಲಾಗಿದ್ದ ಚಿನ್ನವನ್ನ ಮತ್ತೆ ಚಿನ್ನ ಮಾಡ್ತಾನೆ. ನಂತರ ಇಬ್ಬರು ಗಂಡ ಹೆಂಡತಿ ಸಂತೋಷದಿಂದ ಜೀವನ ನಡೆಸ್ತಾರೆ.
ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.